ಶರಣಂ ನಿನಗೆ ಜೀವದಾತಂ ಶರಣಂ ನಿನಗೆ ತ್ಯಾಗರೂಪಂ ಅನ್ನದಾತಂ ಶರಣಂ ನಿನಗೆ ಜೀವದಾತಂ ಶರಣಂ ನಿನಗೆ ತ್ಯಾಗರೂಪಂ ಶರಣಂ ನಿನಗೆ ದೈವರೂಪಂ. ನಿಂಬೆಯನ್ನು ಪ್ರಮುಖವಾಗಿ ಗುಲಬರ್ಗ, ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಹಾಗೂ ಗದಗ ಮತ್ತು ಇತರೆ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತಿದೆ. ಈ ನಿಂಬೆಗೆ 2 ಬಾಧೆಗಳು ಕಾಡುತ್ತವೆ. 1 ಎಲೆ ಸುರಂಗ ಕೀಟ ಲೀಫ್ ಮೈನರ್ ಹಾಗೂ 2 ಕಜ್ಜಿ ರೋಗ ಸಿಟ್ರಸ್ ಕ್ಯಾಂಕರ್. ಇವು ಇಳುವರಿ ಮತ್ತು ಗುಣಮಟ್ಟದ ಹಣ್ಣುಗಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತದೆ. ರೋಗದ ಹಾನಿಯ ಲಕ್ಷಣಗಳು: ಮೊದಲು ಹಳದಿ ಬಣ್ಣದ ಚುಕ್ಕೆಗಳು ಎಲೆಯ ಮೇಲೆ ಕಂಡುಬರುತ್ತವೆ. ರೋಗದ ತೀವ್ರತೆ ತುಂಬಾ ಹೆಚ್ಚಾದಂತೆ ಎಲೆಗಳು ಹಾಗೂ ಹಣ್ಣುಗಳ ಮೇಲೆ ಕಜ್ಜಿ ತರಹದ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ಎಲೆ ಒಣಗಿ ಉದುರುತ್ತವೆ ಹಾಗೂ ಹಣ್ಣುಗಳು ಕೂಡ ಕೊಳೆಯುತ್ತವೆ.
ಇಳುವರಿ ಕೊಡುವ ಮರಗಳಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಎಲ್ಲ ಕಾಯಿಗಳನ್ನು ಕೊಯ್ಲು ಮಾಡಿದ ನಂತರ ಸರಿ ಸುಮಾರು 1 ರಿಂದ 1 ತಿಂಗಳು ಮರಗಳಿಗೆ ವಿಶ್ರಾಂತಿ ರೆಸ್ಟ್ ಕೊಡಬೇಕು. ನಂತರದ ದಿನಗಳಲ್ಲಿ ಒಣಗಿದ, ಸತ್ತುಹೋದ, ಬಿರುಕಾದ, ಅಡ್ಡವಾಗಿ ಬೆಳೆದ, ನೇರವಾಗಿ ಬೆಳೆದ ಕವಲು ಹಾಗೂ ರೋಗ ಮತ್ತು ಕೀಟದಿಂದ ತುತ್ತಾದ ಟೊಂಗೆಗಳನ್ನು ಕತ್ತರಿಸಿ ತೆಗೆಯಬೇಕು. ಕತ್ತರಿಸಿದ ಭಾಗಕ್ಕೆ ತಕ್ಷಣವೇ ಬೋಡೋ ಪೇಸ್ಟ್, ಬೋರ್ಡಿಯಚ್ ಪೇಸ್ಟ್, ತಾಮ್ರದ ಆಕ್ಸಿಕ್ಲೋರೈಡ್ ಪೇಸ್ಟ್, ಕೌಕ್ ಪೇಸ್ಟ್ ದಿಂದ ಉಪಚರಿಸಬೇಕು. ಜೂನ್ ತಿಂಗಳಲ್ಲಿ ಚೆನ್ನಾಗಿ ಭೂಮಿಯನ್ನು ಅಗೆದು ಸಡಿಲುಗೊಳಿಸಿ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಫೈಮ್ 15 ರಿಂದ 20 ಕೆಜಿ ಪ್ರತಿ ಗಿಡಕ್ಕೆ ಒದಗಿಸಬೇಕು. ರಸಗೊಬ್ಬರಗಳನ್ನು 3 ಸಮಕಂತುಗಳಲ್ಲಿ ಹೊಸ ಚಿಗುರು ಬೆಳವಣಿಗೆಯ ಸಮಯದಲ್ಲಿ ಅಂದರೆ ಜೂನ್-ಜುಲೈ ಮಳೆಗಾಲಕ್ಕೆ ಮುಂಚೆ ಮತ್ತು ಅಕ್ಟೋಬರ್-ನವೆಂಬರ್ ಮಳೆಗಾಲದ ನಂತರ ಮತ್ತು ಜನವರಿ-ಫೆಬ್ರವರಿ ತಿಂಗಳುಗಳಲ್ಲಿ ಒದಗಿಸಬೇಕು. ಜೂನ್ ತಿಂಗಳಲ್ಲಿ ಮಳೆಗಾಲಕ್ಕೆ ಮುಂಚೆ 1% ಬೋಡೋ ದ್ರಾವಣದ ಬೋರ್ಡಿಯಾಚ್ ಮಿಕ್ಸ್ಚರ್ ಸಿಂಪರಣೆಯನ್ನು ಮುಂಜಾಗೃತೆಗಾಗಿ ಪ್ರಿಕಾಷನರಿ ಅಂಡ್ ಪ್ರಿವೆಂಟರಿ ಹೊಸ ಚಿಗುರು ಮತ್ತು ಎಲೆಯ ಮೇಲೆ ತೆಗೆದುಕೊಳ್ಳುವುದು ಉತ್ತಮ. ಕಜ್ಜಿ ರೋಗದ ಹಾನಿಯ ಲಕ್ಷಣಗಳು ಕಂಡುಬಂದಲ್ಲಿ ಈ ಕೆಳಗಿನ ಯಾವುದಾದರೂ ಒಂದು ರಾಸಾಯನಿಕ ದ್ರಾವಣವನ್ನು ಫಂಜಿಸೈಡ್ ಅಂಡ್ ಬ್ಯಾಕ್ಟೀರಿಯಾಸೈಡ್ ಸಿಂಪರಣೆಗೆ ಉಪಯೋಗಿಸಬೇಕು. 1% ಬೋಡೋ ಬೋರ್ಡಿಯಾಚ್ ಮಿಕ್ಸ್ಚರ್ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಕೌಕ್ 50% ಉಪ್ 60 ಗ್ರಾಮ ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ or 2 ಬ್ರೊಮೋ 2 ನೈಟ್ರೋಪ್ರೋಪೇನ್ ವ್ಯವಕಲನ 1 3 ಡಯೋ or ಬ್ಯಾಕ್ಟೀರಿಯಾನಾಶಕ 10.0 ಗ್ರಾಮ ಅಥವಾ ಕೊನಿಕಾ ಖನೈಕ 30 ಗ್ರಾಮ ಪ್ರತಿ 20 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ತೋಟದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಕೆಳಗಿನ ರಾಸಾಯನಿಕ ದ್ರಾವಣ ಉಪಯೋಗ ಒಳ್ಳೆಯದು. ಲರು ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ or ಸಿಟ್ರಸ್ ಸ್ಪೆಷಲ್ 40.0 ಮಿಲಿ ಗ್ರಾಮ 20.0 ಮಿಲಿ ಅಂಟು ಪ್ರತಿ 20 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. 1ನೇ ಸಿಂಪರಣೆ ಹೂ ಕಟ್ಟುವ ಮೊದಲ, 2ನೇ ಸಿಂಪರಣೆ ಹೂ ಕಟ್ಟಿದ ನಂತರ ಸಲ್ಫೇಟ್ ಆಫ್ ಪೊಟ್ಯಾಷ್ ಸಾಪ್ 100.0 ಗ್ರಾಮ ಪ್ರತಿ 20 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಈ ಗೊಬ್ಬರವನ್ನು ಅತಿಯಾದ ರೋಗ ಬಾಧೆ ಮತ್ತು ಅತಿಯಾದ ಮಳೆಯ ಸಮಯದಲ್ಲಿ ಸಿಂಪರಣೆ ಮಾಡಬೇಕು. ಸೂಚನೆ: ಮೇಲಿನ ಎಲ್ಲಾ ರಾಸಾಯನಿಕ ದ್ರಾವಣವನ್ನು ಶುಭ್ರ ವಾತಾವರಣ ಮತ್ತು ಮಳೆ ಇಲ್ಲದ ಸಮಯದಲ್ಲಿ ಮಾತ್ರ ತೆಗೆದುಕೊಳ್ಳತಕ್ಕದ್ದು. ಜೈವಿಕ ಕೀಟನಾಶಕಗಳು ಬಯೋಪೆಸ್ಟಿಸೈಡ್ಸ್ ಸುಡೋಮೋನಾಸ್ ಸ್ಟೊಮೊನಾಸ್ ಬ್ಯಾಸಿಲಸ್ ಬೈಸಿಲಸ್ ಮತ್ತು ಟ್ರೈಕೋಡರ್ಮಾ 3 ಲೀಟರ್ ಪ್ರತಿ ಎಕರೆ. ಬೆಲ್ಲ 2 ಕೆಜಿ ಪ್ರತಿ 200 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದಲ್ಲಿ ಉತ್ತಮ ಫಲ ಹಾಗೂ ಜೀವಾಣುಗಳ ಸಂಖ್ಯೆಯನ್ನು ವೃದ್ಧಿಸಬಹುದಾಗಿದೆ. ಈ ಜೀವಾಣುಗಳ ಮಿಶ್ರಣವನ್ನು ತುಂಬಾ ಮಳೆಯಾಗುತ್ತಿರುವ ಸಮಯದಲ್ಲಿ ಮತ್ತು ಮುಂಜಾನೆ 9 ಗಂಟೆ ಒಳಗೆ ಹಾಗೂ ಸಂಜೆ 4 ಗಂಟೆ ನಂತರ ಸಿಂಪರಣೆ ಮಾಡಿದಲ್ಲಿ ಉತ್ತಮ ಫಲ ದೊರಕಬಹುದಾಗಿದೆ. ವಿಶೇಷ ಸೂಚನೆ: ಮೇಲಿನ ಎಲ್ಲ ಜೈವಿಕ ಕೀಟನಾಶಕಗಳನ್ನು ಶುಭ್ರ ವಾತಾವರಣ ಮತ್ತು ಮಳೆ ಇಲ್ಲದ ಸಮಯದಲ್ಲಿ ಮಾತ್ರ ತೆಗೆದುಕೊಳ್ಳತಕ್ಕದ್ದು. ಶರಣ